ಅಯೋಧ್ಯೆಯನ್ನ ಹುಡುಕಿದ್ಯಾರು? ಶ್ರೀರಾಮನಿಗೆ ಇಲ್ಲೊಂದು ದೇವಸ್ಥಾನವನ್ನ ಮೊದಲು ಕಟ್ಟಿಸಿದ್ಯಾರು ಗೊತ್ತಾ? ವಿಷ್ಣುವಿನ 7ನೇ ಅವತಾರ ಶ್ರೀರಾಮ. ತ್ರೇತಾಯುಗದಲ್ಲಿ ಈತನ ಜನ್ಮ ಅಯೋಧ್ಯೆಯಲ್ಲಿ ಆಗತ್ತೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ಅಭೂತಪೂರ್ವ ದೇವಸ್ಥಾನ ನಮ್ಮೆಲ್ಲರ ಹೆಮ್ಮೆ. ಆದ್ರೆ ಬಲ್ಲಮೂಲಗಳ ಪ್ರಕಾರ ಶ್ರೀರಾಮನ ಜನ್ಮಭೂಮಿ ಇದೆ ಅಂತ ಮೊದಲಿಗೆ ಕಂಡುಹಿಡಿದಿದ್ದು 1ನೇ ಶತಮಾನದ ರಾಜ ವಿಕ್ರಮಾದಿತ್ಯ. ಈತ ಅಯೋಧ್ಯೆಯನ್ನ ಹುಡುಕ್ತಾ ಇದ್ದ. ಯಾಕಂದ್ರೆ ಈ ನಗರ ಶತಮಾನಗಳಿಂದ ಕಳೆದು ಹೋಗಿತ್ತು. ಯಾರಿಗೂ ಇದ್ರ ಬಗ್ಗೆ ಸುಳಿವಿರ್ಲಿಲ್ಲ. ಆ ಸಮಯದಲ್ಲಿ ಪ್ರಯಾಗ ಅನ್ನೋ ತೀರ್ಥರ ರಾಜನ್ನ ಭೇಟಿ ಮಾಡಿದಾಗ ಶ್ರೀರಾಮ ಜನಿಸಿದ ನಿಖರವಾದ ಜಾಗ ತಿಳಿದು ಬರುತ್ತೆ. ಆದ್ರೆ ಆ ಸ್ಥಳವನ್ನ ಗುರುತು ಮಾಡ್ಕೊಂಡಿದ್ರು ಅದು ಮರ್ತೋಗಿ ಪುನಃ ಅಯೋಧ್ಯೆ ಎಲ್ಲಿದೆ ಅಂತ ತಿಳಿಯದಾದಾಗ ಒಬ್ಬ ಯೋಗಿ ರಾಜ ವಿಕ್ರಮಾದಿತ್ಯನಿಗೆ ಹೇಳ್ತಾನೆ, ನೀನೊಂದು ಹಸು ಹಾಗೂ ಕರುವನ್ನ ಸ್ವಚ್ಛಂದವಾಗಿ ಓಡಾಡೋದಕ್ಕೆ ಬಿಡು. ಹಸುವಿನ ಕೆಚ್ಚಲಿನ ಹಾಲು ಎಲ್ಲಿ ಹರಿಯೋದಕ್ಕೆ ಶುರುವಾಗುತ್ತೋ ಅದೇ ಸ್ಥಳದಲ್ಲೇ ಶ್ರೀರಾಮ ಜನಿಸಿದ್ದು ಅಂತ. ಹಸುವಿನ ಕೆಚ್ಚಲಿನಲ್ಲಿ ಹಾಲು ಉಕ್ಕಿ ಹರಿದು ಕರು ಅದನ್ನ ಕುಡಿದ ಸ್ಥಳದಲ್ಲಿಯೇ ಅಯೋಧ್ಯೆಯಲ್ಲಿ ದೇವಸ್ಥಾನದ ನಿರ್ಮಾಣವಾಯಿತು. ಈ ಶ್ರೀರಾಮನ ಮಂದಿರಕ್ಕೆ ಆ ಕಾಲಕ್ಕೆ ದೇಶ ವಿದೇಶಗಳಿಂದ ಜನಸಾಗರ ಹರಿದು ಬರ್ತಿತ್ತು. ಆದ್ರೆ 16ನೇ ಶತಮಾನದಲ್ಲಿ ಮುಘಲ್ ರಾಜ ಬಾಬರ್ ಉತ್ತರ ಭಾರತದ ಸಾಕಷ್ಟು ದೇವಸ್ಥಾನಗಳನ್ನ ಧ್ವಂಸ ಮಾಡ್ತಾ ಇದನ್ನೂ ಧ್ವಂಸ ಮಾಡಿ ಅಲ್ಲಿ ನಿರ್ಮಾಣವಾಗಿದ್ದೇ ಬಾಬ್ರಿ ಮಸ್ಜಿದ್. ಇದೇ ಬಾಬ್ರಿ ಮಸ್ಜಿದ್ ಅಲ್ಲಿ 1949ರಲ್ಲಿ ದಿಢೀರಂತ ಪ್ರತ್ಯಕ್ಷನಾದ ಶ್ರೀರಾಮನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.